ಸೌದಿ ಅರೇಬಿಯಾದ ಜೆಡ್ಡಾ, ಮೆಕ್ಕಾ ಮತ್ತು ಮದೀನಾದಲ್ಲಿ ಅಕಾಲಿಕ ಮಳೆಯಿಂದಾಗಿ ಭಾರೀ ಪ್ರವಾಹ ಉಂಟಾಗಿದೆ. ಇನ್ನು ಅಲ್ಲಿಗೆ ಹೋದಂತಹ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕೇವಲ 5 ಸೆಂಟಿಮೀಟರ್ ಮಳೆಯಾದರೂ ಕೂಡ ಇಲ್ಲಿ ಯಾಕೆ ಇಷ್ಟು ಪ್ರಮಾಣದ ಒಂದು ಪ್ರವಾಹ ಉಂಟಾಗಿದೆ ಎನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ರಸ್ತೆಯಲ್ಲಿ ನಿಂತಿರುವಂತಹ ವಾಹನಗಳು ಕೂಡ ನೀರಿಗೆ ಕೊಚ್ಚಿಕೊಂಡು ಹೋಗಿ ಅಥವಾ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ಹಲವು ಪ್ರದೇಶಗಳು ಅಲ್ಲಿ ಜಲಾವೃತ ಆಗಿರೋದ್ರಿಂದ ಸೌದಿ ಅರೇಬಿಯಾದ ಕೆಲವೊಂದು ಪ್ರದೇಶಗಳಲ್ಲಿ ಅಂತಂದರೆ ಅಲ್ಲಿನ ಹವಾಮಾನ ಇಲಾಖೆ ಮೆಕ್ಕಾ, ಮದೀನಾ ಮತ್ತು ಜೆಡ್ಡಾದಲ್ಲಿ ಈಗ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಅಂತ. ಇನ್ನು ಇದರ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಮಳೆಯಾದರೂ ಕೂಡ ಯಾಕೆಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗ್ತಿದೆ ಅಂತ ಯೋಚನೆ ಮಾಡಿದಾಗ ಅಲ್ಲಿರುವಂತಹ ಒಂದು ಸರ್ಕಾರ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಎನ್ನುವಂತಹ ಕಾರಣದಿಂದ ಅಲ್ಲಿನ ಚರಂಡಿ ವ್ಯವಸ್ಥೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಎನ್ನುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಪ್ರವಾಹ ಉಂಟಾಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥದ್ದು. ಇನ್ನು 2009ರಲ್ಲಿ ಕೂಡ ಇದೇ ರೀತಿಯಾಗಿ ಪ್ರವಾಹ ಉಂಟಾಗಿ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದರು ಎನ್ನುವಂತಹ ವರದಿ ಕೂಡ ಅಲ್ಲಿದೆ.